ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನ್ ಬಂದಿದ್ದೀನಿ ನನ್ನ ನೆಚ್ಚಿನ ನಗರಿ ಬೆಳಗಾವಿಗೆ. ಮತ್ತೊಂದು ಕಡೆ ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಅತ್ಯದ್ಭುತವಾದಂತಹ ಬಂಗ್ಲೆ ಬೆಳಗಾವಿಯ ಅಪ್ಕಮಿಂಗ್ ರಾಜಕಾರಣಿ ಮತ್ತು ಅಥಣಿಯ ಸಾಹುಕಾರ ಲಕ್ಷ್ಮಣ್ ಸವದಿ ಅವರ ಪುತ್ರ ಚಿದಾನಂದ ಸವದಿ ಅವರ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀನಿ. ತಮ್ಮೆಲ್ಲರಿಗೂ ಲಕ್ಷ್ಮಣ್ ಸವದಿ ಅವರ ಪುತ್ರ ಅಥಣಿಯ ನೆಕ್ಸ್ಟ್ MLA ಚಿದಾನಂದ ಸವದಿ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಎಂಟರ್ ಆದ ತಕ್ಷಣ ನಮಗೆ ಅದ್ಭುತವಾದಂತಹ ಗಾರ್ಡನ್ ಏರಿಯಾ ಸಿಗುತ್ತೆ. ನನ್ನ ಬಲಭಾಗದಲ್ಲಿ ಇರುವಂತಹದ್ದು ತುಂಬಾ ಅದ್ಭುತವಾಗಿರುವಂತಹ ಗಾರ್ಡನ್ ಏರಿಯಾ. ಮತ್ತು ಯಾರಾದ್ರೂ ಬಂದ್ರೆ ಆರಾಮಾಗಿ ಕೂತ್ಕೊಂಡು ಒಂದಷ್ಟು ಹೊತ್ತು ಚಿಲ್ ಮಾಡೋದಕ್ಕೆ ಅಥವಾ ಡಿಸ್ಕಸ್ ಮಾಡೋದಕ್ಕೆ ಜನರ ಜೊತೆ ಒಂದು ಸ್ಪೇಸ್ ನ ಮಾಡ್ಕೊಂಡಿದ್ದಾರೆ. ಸೊ ಈ ಸ್ಪೇಸ್ ನಲ್ಲಿ ಇಡೀ ಫ್ಯಾಮಿಲಿ ಅಥವಾ ಯಾರಾದ್ರೂ ಹೊರಗಡೆಯಿಂದ ಬಂದು ಒಂದಷ್ಟು ಹೊತ್ತು ತಂಪಾದ ಗಾಳಿಯ ಮಧ್ಯೆ ಕೂತ್ಕೊಂಡು ಮಾತನಾಡಬೇಕು ಅಂತಂದ್ರೆ ಇದಕ್ಕೆ ಇರುವಂತಹ ಒಂದು ಸ್ಪೇಸ್. ಮತ್ತು ಎಡಭಾಗದಲ್ಲಿ ನೀವು ನೋಡಬಹುದು ಅವರ ಕಾರ್ ಕಲೆಕ್ಷನ್ ಇದೆ. ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದ್ದಂತೆ ಕಾಣಿಸ್ತಾ ಇದೆ. ಲಕ್ಷ್ಮಣ್ ಸವದಿ ಅವರ ಪುತ್ರ ಅಲ್ವಾ, ಸೊ ಕ್ರೇಜ್ ಸಹಜವಾಗಿ ಇದ್ದೇ ಇರುತ್ತೆ. ಲೈನ್ ಆಗಿ ನಿಂತಿದೆ ಕಾರ್ಗಳು, ಒಂದು 6 ಕಾರ್ ಇರಬಹುದು. ರೇಂಜ್ ರೋವರ್ ಮತ್ತು ಫಾರ್ಚುನರ್, ಹಾಗೆ ಇನೋವಾ ಹೈಬ್ರಿಡ್, ಮತ್ತು ತುಂಬಾ ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ನಲ್ಲಿ ಮನೆಯನ್ನ ಕಟ್ಟಿಸಿದ್ದಾರೆ. ಸೊ CCTV ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದಾರೆ, ಯಾರಾದ್ರೂ ಬಂದ್ರೆ ಮೂಮೆಂಟ್ ಗಳು ಗೊತ್ತಾಗ್ಲಿ ಜನರದ್ದು ಅಂತ. ಸೊ ಇದು ಅವರ ಮನೆಗೆ ದಾರಿ. ಬನ್ನಿ ಇವತ್ತು ನಮ್ಮ ಅತಿಥಿಯನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ತುಂಬಾ ಅದ್ಭುತವಾದಂತಹ ಮನೆಯನ್ನ ಕಟ್ಟಿದ್ದಾರೆ. ಅದಷ್ಟೇ ಅಲ್ಲ, ತುಂಬಾ ವಿಶಾಲವಾದಂತಹ ಪ್ರದೇಶ ಕೂಡ ಹೌದು. ಸೊ ಇವತ್ತು ನಮ್ಮ ಅತಿಥಿ ಅಥಣಿಯ ಸಾಹುಕಾರ, ಬೆಳಗಾವಿಯ ನಾಯಕ ಲಕ್ಷ್ಮಣ್ ಸವದಿ ಅವರ ಪುತ್ರ ಚಿದಾನಂದ ಸವದಿ. ಸರ್ ನಮಸ್ಕಾರ, ಹೇಗಿದ್ದೀರಿ? ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಓಕೆ, ಸೊ ಇನ್ನೊಂದು 10 ವರ್ಷ ಅಥವಾ 5 ವರ್ಷ ತುಂಬಾ ಬ್ಯುಸಿ ಶೆಡ್ಯೂಲ್ ಮತ್ತು ಮಂತ್ರಿ ಆದ್ರೂ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ತಂದೆನೇ DCM ಆಗಿದ್ದಂಥವ್ರು, ಅದು ಸಾಮಾನ್ಯ ಹುದ್ದೆ ಅಂತೂ ಅಲ್ಲ. ಸರ್, ಪಾಲಿಟಿಕ್ಸ್ ಕ್ರಿಕೆಟ್ ನಷ್ಟೇ 6-4 ಹೊಡೆದಷ್ಟು ಈಸಿನಾ ಅಥವಾ ಹೇಗೆ ಅಂತ? ಈಸಿ ಅಂತಲ್ಲ, ಕಷ್ಟಪಟ್ಟು ಮಾಡಿದ್ರೆ ಈಸಿ ಆಗತ್ತೆ. ಓಕೆ, ತಂದೆಯವರು ಸುಮಾರು 25-30 ವರ್ಷಗಳ ಕಾಲ ಒಂದು ನಿಸ್ವಾರ್ಥ ಮನೋಭಾವನೆ ಇಟ್ಕೊಂಡು ಕ್ಷೇತ್ರದಲ್ಲಿ ಜನರ ಆಶೀರ್ವಾದದಿಂದ ಓಕೆ 4 ಬಾರಿ ಶಾಸಕರಾಗಿ ಅನೇಕ ನೆನಗುತ್ತಿ ಬಿದ್ದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಇವತ್ತು ಒಂದು ಉನ್ನತ ಹುದ್ದೆ. ವಿಶೇಷ ಅಂತಂದ್ರೆ ಕುಟುಂಬದಲ್ಲಿ ಯಾರು ಕೂಡ ರಾಜಕೀಯ ರಂಗದಲ್ಲಿ ಯಾರು ಇರ್ಲಿಲ್ಲ. ಇವತ್ತು ತಂದೆಯವರೇ ಪ್ರಥಮ ವ್ಯಕ್ತಿ. ಇವತ್ತು ನಿಸ್ವಾರ್ಥ ಸೇವೆಯನ್ನು ಇಟ್ಟುಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಒಂದು ವಿಚಾರ ಇಟ್ಟುಕೊಂಡು ಅಥಣಿ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಕೆಲಸ ಮಾಡಿ ಇವತ್ತು ಮಾಡಿರ್ತಕ್ಕಂಥದ್ದು ಬಹುಶಃ ನಾಳೆ ನಮ್ಮ ಭವಿಷ್ಯದಲ್ಲಿ ಅಷ್ಟೊಂದು ಕೆಲಸ ಮಾಡಕ್ ಆಗ್ತದಿಲ್ಲ ಗೊತ್ತಿಲ್ಲ, ಬಟ್ ತಂದೆಯವರು ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಇದೆ.